ಆ ಮುಂದೆ ಇದೇ ಥರ ಡೋರು ಸೀಟ್ ಇಟ್ಟು ಸೀಟ್ ಅಂತ ಸುತ್ತ ತೆಕ್ಕೊಂಬದ ಹಿಂಗೆ ದೇವಸ್ಥಾನ ಇದೆ. ಒಂದು ನಿಮಿಷ. ಮಾಡಿ ಯಾರಪ್ಪ ರೆಕಾರ್ಡ್ ಮಾಡೋದು ಇದೇ ಬೇಡ ಮಾಡ್ತಿದ್ದೀವಿ. ಇದೇ ಮೂಲ ದೇವಸ್ಥಾನ ಸುಮಾರು 45 ವರ್ಷಗಳಿಂದ ಕಟ್ಟಿರೋದಿದ್ದು. ಇದನ್ನ ಈಗ ಕದಲಿಸೋ ಪ್ರಯತ್ನ ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ಇಲ್ಲಿ ಮನೆ ಮನೆ ಮುಂದೆ ಜನ ಇವತ್ತು ಇದ್ರ ಬಗ್ಗೆ ದೀಪ ಹಚ್ಚಿ ಹೋರಾಟ ಮಾಡೋಂಥ ಕರೆಯನ್ನು ಕೊಡ್ಬೇಕಾಗುತ್ತೆ ನಾವು. ಆಮೇಲೆ ತಿಪ್ಪೂರು ಬಂದಂತೂ ಆಗೋಗುತ್ತೆ. ಈ ಧಾರ್ಮಿಕ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡಲೇ ಈ ದೇವಸ್ಥಾನ ಮುಟ್ಟೋ ಪ್ರಯತ್ನ ಶಾಸಕರಾಗಲಿ ಸರ್ಕಾರ ಆಗಲಿ ಮಾಡೋಕ್ಕೆ ಹೋದರೆ ಇಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಅವಕಾಶ ನಾವು ಯಾರು ಕೊಡೋಕೆ ರೆಡಿ ಇಲ್ಲ. ಆಮೇಲೆ ಇಷ್ಟೊಂದು ದೊಡ್ಡ ಜಾಗ ಇರ್ಬೇಕಾದ್ರೆ ಕಟ್ಕೊಳಕ್ಕೆ ಬೇಕಾದಷ್ಟು ಜಾಗ ಇದೆ, ಕಡೆ ಕಟ್ಕೊಳ್ಳಿ. ಇಲ್ಲೇ ಬರಬೇಕು ಅಂತ ಯಾಕೆ ಸುಮ್ಮನೆ ಯಾವುದೋ ಕುಚೇಷ್ಟೆ ಅಥವಾ ದುರುದ್ದೇಶ ಅಂತ ಕಾಣುತ್ತೆ. ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ನೋಡಿ ನೀವೇ ದೇವಸ್ಥಾನ ಅಲ್ಲಿ ಆ ಫೋಟೋ ನೋಡಿ, ಎಷ್ಟು ವರ್ಷದಿಂದ ಹಳೆದದು ಅಲ್ಲಿ ಡೇಟು ಇದೆ ನೋಡಿ. ಅಯ್ಯಪ್ಪ ಸ್ವಾಮಿ ನೋಡಿ ಇದೆಲ್ಲ ಮೂಲ ಕಟ್ಟಡ ಇದು. ಏನು ಇಷ್ಟಿದೆಯಲ್ಲ, ಇದು ಇಷ್ಟನ್ನು ಉಳಿಸ್ಕೊಟ್ರು ಸಾಕು. ಇದಿರಲೇಬೇಕು. ಮೂಲ ಕಟ್ಟಡ ಇದು. ಇದು ಸುತ್ತ ಈ ಶೆಡ್ಡಿಂದ ಭಕ್ತರು ಅವರು ಬಂದವರು ಏನು ಮಾಲೆ ಹಾಕಿದವ್ರಿಗೆ ಸ್ನಾನ ಗಿನ ಮಾಡೋಕ್ಕೆ ಅದಕ್ಕೆಂತ ಒಂದಷ್ಟು ಕಟ್ಕೊಂಡಿದ್ದಾರೆ. ಇದು ಮೂಲ ದೇವಸ್ಥಾನ ಐತಿ ಇಲ್ಲಿ. ಇದನ್ನ ಹೆಂಗೆ ಕದಲ್ಸಕ್ಕಾಗುತ್ತೆ? ಅದೆಲ್ಲ ಒಂದು ಪದ್ಧತಿ ಪ್ರಕಾರ ಆಗಿದೆ. ಇದೆಲ್ಲ ಹೋಮ ಪೂಜೆ ಎಲ್ಲ ಆಗಿ ಮಾಡಿರೋಂಥದ್ದು, ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ಹಾಂ 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 ಅಲ್ಲಿ ಶಬರಿಮಲೆ ಮನೆ ಏನಿದೆ ಅದೇ ಸೇಮ್. ಬರೀ ಸೈ ಎಲ್ಲ ಬರೀ ಹಂಗೇರಿ ಒಂದು ಫೋಟೋ ತಗೊಂಡ್ಬಿಡ್ತೀನಿ.